ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಇಲ್ದಿರಾ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಫಾರ್ಮೇಶನ್ನೇ ಆಗಲ್ಲ. ನಂದಕುಮಾರ್ ಇಲ್ದಿರಾ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಫಾರ್ಮೇಶನ್ನೇ ಆಗಲ್ಲ. ಇದನ್ನ ನೀನು ಗೋಲ್ಡನ್ ಲೆಟರ್ಸ್ ಅಲ್ಲಿ ಬರ್ತಿಳ್ಕೊಂಡ್ಬಿಡು. ನಾನು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ ಜನರಲ್ನ CBIಗೆ ಎಳೆದಿರೋ ನಾನು ಏನಕ್ಕೂ ಬಗ್ಗಲ್ಲ, ಏನಕ್ಕೂ ಹೆದರಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ನಂದಕುಮಾರ್ ಅಂತ. ಇವತ್ತು ನಾನು ನಿಮ್ಗೊಂದು ವಿಚಾರ ಹೇಳೋದು ಇಷ್ಟಪಡ್ತೀನಿ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಗೋವಿಂದರಾಜು, ಅನಂತರಾಜು ಅವ್ರನ್ನ ಎಕ್ಸ್ಪೋಸ್ ಮಾಡಕ್ ನಾನು ಸ್ಟಾರ್ಟ್ ಮಾಡೋ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತು. ಅದರ ರಿಪ್ರಿಕೇಶನ್ಸು, ಅವ್ರು ಏನೇನ್ ಮಾಡ್ತಾರೆ, ಏನೇನ್ ತೊಂದರೆ ಕೊಡ್ತಾರೆ, ಮತ್ತೆ ನನ್ಗೆ ಯಾವ್ಯಾವ ರೀತಿ ತೇಜೋವಧೆ ಮಾಡ್ತಾರೆ, ನನ್ಗೆ ಯಾವ್ಯಾವ ರೀತಿ ತೊಂದರೆ ಕೊಡ್ತಾರೆ, ನನ್ನ ಅಸೋಸಿಯೇಷನ್ಗೆ ಏನೇನ್ ತೊಂದರೆ ಕೊಡ್ತಾರೆ, ಇವೆಲ್ಲ ನಂಗೆ ಗೊತ್ತಿತ್ತು ಅಂತ. ಅದರಲ್ಲಿ ಇವಾಗ ಫಸ್ಟ್ ಬಣ ಗೋವಿಂದರಾಜು ನನ್ನ ಮೇಲೆ ಬಿಟ್ಟವನೆ. ಅವ್ನು ಡೈರೆಕ್ಟ್ ಆಗಿ ಗೋವಿಂದರಾಜು, ಅನಂತರಾಜ್ ನನ್ನ ಮೇಲೆ ಬಿಟ್ಟಿಲ್ಲ. ಅವರು ನಮ್ಮ ವಾಲಿಬಾಲ್ ಅಲ್ಲಿ ಜೋಳ್ಪುರ್ಕರು ಮತ್ತೆ ಈ ಕೈ ಬಾಯಿ ಕಚ್ಚೆ ಭದ್ರಾ ಇದ್ದಾರೆ ಅವ್ರ ಮೇಲೆ ಗುಂಡು ಬಂದೂಕ ಇಟ್ಟು ನನ್ನ ಕಡೆ ಗುಂಡು ಹಾರಿಸ್ತಾವನೆ. ನಾನೇನು ಎದುರಲ್ಲ ರೀ ಗೋವಿಂದರಾಜು ಅವ್ರೆ, ಅನಂತರಾಜು ಅವ್ರೆ, ನೀವ್ ಏನ್ ಬೇಕಾದ್ರೂ ಮಾಡ್ರಿ, ನಾನು ಎದುರಲ್ಲ. ನಾನು ಫೇಸ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಫಿನಿಶ್ ಮಾಡ್ತೀನಿ ಅಂತ. ಇವಾಗ ನೀವೇನ್ ನನ್ನ ಮೇಲೆ ಬಿಟ್ಟಿದ್ದೀರಾ, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ದು ಮತ್ತೆ ಬೇರೆ ಬೇರೆ ಏನೇನೋ ಮಾಡಿ, ಏನೇನೋ ನನ್ನ ತೇಜೋವಧೆ ಮಾಡಿ ನನ್ನ ಇದು ಮಾಡ್ಬೇಕು. ನಂಗೇನ್ ಬೇಜಾರೇ ಇಲ್ಲ ಅಂತ. ನಾನೇನ್ ಮೇಲಿಂದ ಬಂದವನಲ್ಲ, ನಾನು ಕೆಳಗಿಂದ ಬಂದಿರೋ. ನಾನು ಎಲ್ಲ ಕಷ್ಟ ಸುಖಗಳು ನೋಡಿದ್ದೀನಿ. ಈ ರಾಜ್ಯಕ್ಕೆ ನನ್ನ ಕೊಡುಗೆ ಲಕ್ಷಾಂತರ ಜನ ವಾಲಿಬಾಲ್ ಪ್ಲೇಯರ್ಸ್ ತಯಾರಿಸಿದ್ದೀನಿ. ಇಲ್ಲ ಸಾವಿರಾರು ಜನ ಮಕ್ಕಳಿಗೆ ಅವ್ರ ಭವಿಷ್ಯಗಳು ರೂಪಿಸ್ಕೊಟ್ಟಿದ್ದೀನಿ. ನೂರಾರು ಜನ ಭಾರತವನ್ನು ಪ್ರತಿನಿಧಿಸ್ತವ್ರೆ, ರಾಜ್ಯವನ್ನು ಪ್ರತಿನಿಧಿಸುವಂತ ಸಾವಿರಾರು ಮಕ್ಕಳಿದ್ದಾರೆ. ಬಹಳ ಜನಕ್ಕೆ ನನ್ನ ಕೈಲಾಗಿರೋದು ನಾನು ಮಾಡಿದ್ದೀನಿ. ನನ್ನ ಆತ್ಮಕ್ಕೆ, ನನ್ನ ಒಂದು ಇದಕ್ಕೆ, ಹಾರ್ಟ್ಗೆ ನಾನು ಸಿನ್ಸಿಯರ್ ಆಗಿದ್ದೀನಿ. ಇವಾಗ ನೀವು ನನಗೆ ಸ್ಟಾರ್ಟ್ ಮಾಡಿದ್ದೀರಾ. ಇವಾಗ ಬೇರೆ ಬೇರೆ ಅಸೋಸಿಯೇಷನ್ನೆಲ್ಲ ಡಿಸ್ಟರ್ಬ್ ಮಾಡಿ ಅವ್ರಿಗೇನೇನು ತೊಂದರೆ ಕೊಡಬೇಕು ಎಲ್ಲ ಮಾಡಿದ್ದೀರಾ, ನೋ ಪ್ರಾಬ್ಲಮ್ ಅಂತ. ಇವಾಗ ನನಗೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇಂದ ನನಗೆ ನೋಟಿಸ್ ಇಶ್ಯೂ ಮಾಡಿಸಿದ್ದೀರಾ, ನನ್ನ ಮೇಲೆ ಕ್ರಮ ತಗೊಬೇಕು ಅಂತ ಮಾಡಿದ್ದೀರಾ. ಆ ಇಬ್ಬರು ಯಾರ ಕೈಯಲ್ಲಿ ನೀವು ಕಂಪ್ಲೇಂಟ್ ಕೊಡಿಸಿ, ಯಾರ ಕೈಯಲ್ಲಿ ನನ್ನ ಮೇಲೆ ಇದು ಮಾಡಬೇಕು ಅಂತ ಅವ್ರು ನಾನು ಬೆಳೆಸಿದ ಹುಡುಗರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಎಲ್ಲ ಫೇಸ್ ಮಾಡ್ಕೊಂತೀನಿ, ಏನ್ ಬಂದ್ರು ಫೇಸ್ ಮಾಡ್ತೀನಿ. ನಾನು ನಮ್ಮ ಅಸೋಸಿಯೇಷನ್ದು ರೆಕಗ್ನಿಷನ್ನು, ರಿನಿವಲ್, ರಿಜಿಸ್ಟ್ರೇಷನ್ನು ರಿನಿವಲ್ ಮಾಡಬಾರ್ದು ಹಂಗೆ ಮಾತಾಡಿದ್ರೆ ಮಾಡ್ರಿ, ಅದೇನು ತೊಂದರೆ ಇಲ್ಲ. ನಂಗೇನು ಕಾನೂನು ಇದೆ, ಕೋರ್ಟ್ ಇದೆ, ಅದು ಯಾವ ರೀತಿ ಅದನ್ನ ಫೇಸ್ ಮಾಡ್ಬೇಕು ನಂಗೇನು ಹೊಸದಲ್ಲ. ನಾನು 8 ವರ್ಷದಿಂದ ಫೈಟ್ ಮಾಡ್ಕೊಂಡ್ ಬರ್ತಾ ಇರೋನು. ನಾನು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ ಜನರಲ್ನ CBIಗೆ ಎಳೆದಿರೋನು ನಾನು ಅಂತ. ನಾನು ಏನಕ್ಕೂ ಬಗ್ಗಲ್ಲ, ಏನಕ್ಕೂ ಹೆದರಲ್ಲ. ನನ್ನ ಕೈ ಬಾಯಿ ಕಚ್ಚೆ ಭದ್ರ ಐತೆ, ನಾನು ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ. ಸಾಯೋವರೆಗೂ ನಾನು ನಿಮ್ಮ ಈ ಭ್ರಷ್ಟ ದುಷ್ಟ ಕೂಟನ ತೆಗೆದು ಬುಡದ ಸಮೇತ ಕಿತ್ತ ಆಚೆ ಹಾಕೋವರೆಗೂ ನಾನು ಬಿಡಲ್ಲ ಅಂತ. ಗೋವಿಂದರಾಜು ಅವ್ರೆ, ನೀವು ಯಾರೋ ಇಬ್ರು ಆ ಜೋಳ್ಪುರ್ಕರು ಅವ್ರು ಇವ್ರನ್ನ ಇಟ್ಕೊಂಡು ನನ್ನ ಎದುರ್ಸಕ್ ಹೋಗ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅಂತ. ನನ್ನ ಇವತ್ತು ನೀವು ಮುಟ್ಟಿದಿರಲ್ಲ, ನನ್ನ ಇವಾಗ ನಾನು ಇದೆಲ್ಲ ಎಕ್ಸ್ಪೆಕ್ಟೆಡ್, ನನಗೆ ಇವೆಲ್ಲ ಎಕ್ಸ್ಪೆಕ್ಟೆಡ್, ಇವೆಲ್ಲ ನನ್ಗೆ ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅದಕ್ಕೂ ನಾನು ಎಲ್ಲ ಪ್ರಿಪೇರ್ ಆಗೇ ಇದ್ದೀನಿ. ಇವಾಗ ನಿಮ್ಗೇನ್ ನಾನು ಹೇಳೋದು ಅಂದ್ರೆ, ನಿಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋದು ಇವಾಗ ನನ್ನ ಮುಟ್ಟದ ಮೇಲೆ ಅಂತ. ಗೋವಿಂದರಾಜ್ ಅವರೇ, RCP ಇದು ಏನೋ ಫಂಕ್ಷನ್ ಮಾಡಕ್ ಹೋಗಿ ಆ ರಾಜಕೀಯ ಕಾರ್ಯದರ್ಶಿ ಎಲ್ಲ ಕಳ್ಕೊಂಡಲ್ಲ, ಅಲ್ಲಿ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ. ಅದು ಬರೀ 4 ಅಣಿ, ಇನ್ನು 12 ಅಣಿ ಇರೋದು ನನ್ನ ಮುಟ್ಟಿರೋದಕ್ಕೆ. ನನ್ನ ಮುಟ್ಟಿದ್ರೆ ಆಗೋಯ್ತು, ಮುಗೀತು ಕತೆ. ಅಂದ್ರೆ ನಿಮ್ ಡೌನ್ಫಾಲ್, ನಿಮ್ಮ ಸಂಪೂರ್ಣವಾಗಿ ಸರ್ವನಾಶನ ಆಗೋಗ್ತೀರಾ ಅಂತ ಅರ್ಥ ನೀವಿಬ್ರು ಅಂತ. ಅವ್ರು ಯಾರನ್ನೋ ಇಬ್ಬರನ್ನ ಇಟ್ಕೊಂಡು ನನ್ನ ಎದುರಿಸಿ, ನೀನು ಅದನ್ನ ತೋರಿಸಿ ಎದುರಿಸ್ತೀನಿ, ಇದನ್ನ ತೋರಿಸಿ, ಏನ್ ಬೇಕಾದ್ರೂ ಮಾಡು ಅಂತ. ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಇಲ್ದಿರಾ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಫಾರ್ಮೇಶನ್ನೇ ಆಗಲ್ಲ. ನಂದಕುಮಾರ್ ಇಲ್ದಿರಾ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಫಾರ್ಮೇಶನ್ನೇ ಆಗಲ್ಲ. ಇದನ್ನ ನೀನು ಗೋಲ್ಡನ್ ಲೆಟರ್ಸ್ ಅಲ್ಲಿ ಬರ್ತಿಳ್ಕೊಂಡ್ಬಿಡು. ಯಾರು ಅಂಜಪುರ್ಕರು ಆ ಅಸೋಸಿಯೇಷನ್, ಈ ಅಸೋಸಿಯೇಷನ್, ಈ ಬಾಕ್ಸಿಂಗ್ ಅಸೋಸಿಯೇಷನ್, ಇನ್ನೊಂದು ಅಸೋಸಿಯೇಷನ್, ಅಲ್ಲಿ ಇಲ್ಲಿ ಅವ್ರು ಇವ್ರನ್ನ ತೋರಿಸಿ ಎದುರಿಸ್ಕೊಂಡು ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡ್ ಬಂದಲ್ಲ, ಅದು ಅವ್ರು ಬೇರೆ ಅಂತ. ಇದು ನಂದಕುಮಾರ್ ಅಂತ. ನಂದಕುಮಾರ್ ನೀನ್ ಏನ್ ಮಾಡಿದ್ರು ನಾನು ಎದುರಲ್ಲ. ನೀನ್ ಇನ್ನಿಷ್ಟು ಅಂದ್ರೆ ಕೊಡು, ನನ್ನ ಮುಟ್ಟಿದ್ಯಾ ಅಂದ್ರೆ ನಿನ್ ಡೌನ್ ಫಾಲ್ ಸ್ಟಾರ್ಟ್. ಯುವರ್ ಡೇಸ್ ಆರ್ ನಂಬರ್ಡ್, ಯುವರ್ ಕೌಂಟ್ ಡೌನ್ ಆಸ್ ಸ್ಟಾರ್ಟೆಡ್. ಮಿಸ್ಟರ್ ಗೋವಿಂದರಾಜು ಅಂಡ್ ಅನಂತರಾಜು, ನಿಮ್ಮನ್ನ ಹೆಂಗ್ ನಾನು ಎಕ್ಸ್ಪೋಸ್ ಮಾಡ್ತೀನಿ, ನಿಮ್ಮನ್ನ ಹೆಂಗ್ ಕೆಳಗಡೆ ಇಳಿಸ್ತೀನಿ, ನಿಮ್ಮ ಅಧಿಕಾರದಿಂದ ಇಲ್ಲೀಗಲ್ ಪೊಸಿಷನ್ ಏನ್ ಇಟ್ಕೊಂಡಿದ್ದೀರಾ ಅದರಿಂದ ನಾನು ಹೆಂಗ್ ಇಳಿಸ್ತೀನಿ ಅನ್ನೋದನ್ನ ನೀವು ಕಾದ್ ನೋಡಿ.